ನಾನು ನಮ್ಮ ಜನರಲ್ ಸೆಕ್ರೆಟರಿ ಅವರು ದೆಹಲಿಯಿಂದ ಬಂದಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಸೊ ಈಗ ಇದೊಂದು ಭಾಳ ಜನಕ್ಕೆ ನೋಯ್ತಾ ಇರೋಂಥ ಒಂದು ದೊಡ್ಡ ಸಮಸ್ಯೆ. ಪ್ರತಿದಿನ 1000 ಕೋಟಿ ರೂಪಾಯಿಯಷ್ಟು BJPಯವರು ನಮ್ಮ ಜನರ ಹಣವನ್ನು ಹಿಂಡ್ತಾ ಇದ್ದಾರೆ. ಈ ವಿಚಾರವಾಗಿ ಇವತ್ತು ನಾವು ನಿಮಗೆಲ್ಲ ಕೂಡ ಯಾವ ರೀತಿ ಏನಾಗ್ತಾ ಇದೆ ಅಂತೇಳಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸುರ್ಜಿವಾಲಾ ಸಾಹೇಬರು ಇದನ್ನು ನಿಮ್ಮ ಬಗ್ಗೆ ಮಂದಟ್ಟು ಮಾಡಿಕೊಡ್ತಾರೆ. ಆ ದೃಷ್ಟಿಯಿಂದ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು, ತುರ್ತುಗೋಷ್ಠಿಯನ್ನು ನಮ್ಮ ನಾಡಿನ ಜನತೆಗೆ ಪೆಟ್ರೋಲು, ಡೀಸೆಲ್ಲು ಮತ್ತು ಗ್ಯಾಸ್ನಲ್ಲಿ ಏನು ತೊಂದರೆ ಆಗ್ತಾ ಇದೆ, ಇದಕ್ಕೆ ಸರ್ಕಾರ ಏನು ವಿಫಲ ಆಗ್ತಾ ಇದೆ, ಈ ಸಮಸ್ಯೆ ಅಲ್ಲದೆ ಕೂಡ ಯುದ್ಧದ ಸಮಸ್ಯೆ ಇದ್ರೂ ಕೂಡ ಯಾವ ರೀತಿ ನಮಗೆ ರಕ್ಷಣೆ ಮಾಡೋಕ್ಕಾಗಲಿಲ್ಲ ಅನ್ನೋದು ಕೂಡ ತಾವೆಲ್ಲ ಹತ್ತಿದ್ದೀರಿ, ನೋವು ಅನುಭವಿಸ್ತಾ ಇದ್ದೀರಿ. ವೋಲ್ಟ್ಗಳು ಏನಾಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಏನಾಗ್ತಾ ಇದೆ, ಗ್ಯಾಸ್ ಏನಾಗ್ತಾ ಇದೆ ಅಂತ ನಮಗೆ ಅನುಭವ ಆಗ್ತಾ ಇದೆ. ಈ ದೃಷ್ಟಿಯಿಂದ ಇವತ್ತು ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೇವೆ. ಸೊ ಈಗ ನಾವು ಎರಡೇ ವಿಚಾರ ಇದೆ, ದಿನಕ್ಕೆ 1,000 ಕೋಟಿ ರೂಪಾಯಿಯಷ್ಟು ಎಕ್ಸ್ಟ್ರಾ ಟ್ಯಾಕ್ಸು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇದು ಯಾರಿಗೆ ತಲುಪಬೇಕು? ನಾವು ಹೋರಾಟ ಮಾಡಿದ್ದು 100 ನಾಟ್ ಔಟ್ ಅಂತ ಹೋರಾಟ ಮಾಡಿದ್ವಿ. ಈಗ ಎಕ್ಸ್ಟ್ರಾ ಮಾಡ್ತಾ ಇದ್ದಾರೆ, ಅದು ಎಲ್ಲಿಗೆ ತಲುಪ್ತಾ ಇದೆ ಅಂತ ಕೂಡ ತಿಳಿಸ್ಬೇಕು. ನಾವು ಆ ವಿಚಾರವಾಗಿ ಅದಕ್ಕೆ ನೇರವಾಗಿ ಈಗ ಮುಂದಕ್ಕೆ ಎಲೆಕ್ಷನ್ ಇಟ್ಕೊಂಡು ಬೇರೆ ಪ್ರೈವೇಟ್ ಕಂಪ್ನಿಲಿ ಇದನ್ನು ರೈಸ್ ಮಾಡ್ತಾ ಇಲ್ಲ, ಬರೀ ಪ್ರೈವೇಟ್ ಕಂಪ್ನಿಗೆ ಒಂದು ಟ್ರಯಲ್ ರನ್ ಅಂತ ಬಿಟ್ಟಿದ್ದಾರೆ. ಅವ್ರದ್ದೇ ಆದಂಥ ಕಂಪ್ನಿಗಳು ಇವೆಲ್ಲ, ಅವ್ರಿಗೆ ಬೇಕಾದಂಥ ಕಂಪ್ನಿಗಳಿಗೆ ಟ್ರಯಲ್ ರನ್ ಮಾಡ್ತಿದ್ದಾರೆ. ಈಗ ಎಲೆಕ್ಷನ್ ಹತ್ರ ಬಂತು ಅಂದ ತಕ್ಷಣ, ಮುಗಿದ ತಕ್ಷಣ ಇದು ಮಾಮೂಲಿ ಹಿಂದೆ ಎಲ್ಲ ಕೂಡ ರೈಸ್ ಮಾಡಿದ್ದಾರೆ. ಈಗ ಬೇರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕ್ರೂಡ್ ಪ್ರೈಸು ಯಾವ ರೀತಿ ಆಗ್ತಾ ಇದೆ ಇವೆಲ್ಲ ಕೂಡ ನಿಮಗೆ ಅರ್ಥ ಇದೆ. ನಮ್ಮ ರಾಜ್ಯದ ಗ್ರಾಹಕರಿಗೆ ಇವತ್ತು ಏನು ಗ್ಯಾಸ್ ಕೊಡಬೇಕಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಅವ್ರ ಕೈಯಲ್ಲಿ ಕೊಡೋಕ್ಕಾಗ್ತಾ ಇಲ್ಲ. ಈಗ 2 ವ್ಯಾನ್ ಬಂತು, 2 ಇದು ಬಂತು, ಹಡಗುಗಳು ಬಂತು. 2 ಹಡಗು ಬಂದದ್ದು ಹಡಗನ್ನ ಒಂದು ದಕ್ಷಿಣಕ್ಕೆ ಕಳಿಸ್ಬೋದಾಯ್ತಲ್ಲ, ಇಲ್ಲಿ ಕರ್ನಾಟಕಕ್ಕೋ ತಮಿಳುನಾಡಿಗೋ ಕಳಿಸಿಸ್ಬಿಟ್ಟು ಒಂದನ್ನು ನಮಗೆಲ್ಲ ಕೊಡ್ಬೋದಾಯ್ತಲ್ಲ. ಈ ಎಲೆಕ್ಷನ್ಗಳಿದೆ, ಕೇರಳಗೆ, ತಮಿಳುನಾಡಿಗೆ, ಗುಜರಾತಲ್ಲಿ ಯಾಕೆ ಇಳೀತದು? ಒಂದು ಅಲ್ಲಿಗೆ ಹೋಗ್ಬೋದಾಯ್ತು, ಒಂದು ಅಲ್ಲಿಗೆ ಆ ಕಡೆ ಕೊಟ್ಕೊಂಡು ಒಂದು ಕೆಳಗಡೆ ಮಾಡ್ಬೋದಾಯ್ತು. ಸೊ ದಕ್ಷಿಣ ಭಾರತವನ್ನೇ ನಾವು ಯಾರು ಇಲ್ಲಿ ತಮಿಳುನಾಡಲ್ಲಿ, ಕೇರಳಲ್ಲಿ, ಕರ್ನಾಟಕದಲ್ಲಿ, ಆಂಧ್ರಲ್ಲಿ, ತೆಲಂಗಾಣಲ್ಲಿ ಅವ್ರದ್ದೇನು ಇಲ್ಲಿಲ್ಲ ಅಂಥೇಳಿ ನಮ್ಮ ದಕ್ಷಿಣ ಭಾರತವನ್ನು ಈ ರೀತಿ ಈ ದೃಷ್ಟಿಯಿಂದ, ಕೆಟ್ಟ ದೃಷ್ಟಿಯಿಂದ ಇವತ್ತು ನೋಡ್ತಾ ಇದ್ದಾರೆ. ಒಲೆ ಉರ್ಸಕ್ಕೂ ಕೂಡ ಈ ಮೊದಲು ನೀವೆಲ್ಲ ಪೆಟ್ರೋಲ್ ಬಂಕ್ನಲ್ಲಿ ನೋಡ್ತಾ ಇದ್ರಿ, ಒಂದು ಹೆಣ್ಮಗಳು, ಮುಸಲ್ಮಾನ್ ಹೆಣ್ಮಗಳು, ಅವ್ರಿಗೆ ಅಭಿನಂದನೆ ಮಾಡ್ತಾ ಇರೋದು, ಇದು ಗ್ಯಾಸ್ ಈಗೆಲ್ಲ ಯಾಕೆ ತೆಗೆದಾಕ್ಬಿಟ್ರು? ಇದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಸೊ ಅವ್ರ ಭಾವಚಿತ್ರ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಹಾಕೊಂಡು ಕೂತಿದ್ರು, ಪೆಟ್ರೋಲು ನಾವು ಹಿಂಗೆ ಮಾಡಿದ್ದೀವಿ, ಗ್ಯಾಸು ಹಿಂಗೆ ಮಾಡಿದ್ದೀವಿ ಅಂತೇಳಿ. ಈಗೆಲ್ಲ ಕಣ್ಮರೆ ಆಗ್ಬಿಟ್ಟಿದ್ದಾರೆ. ಅದರಿಂದ ದಿನ ಗ್ರಾಹಕರ ಜೋಬನ್ನು ಪಿಕ್ ಪಾಕೆಟ್ ಮಾಡ್ತಾ ಇರೋ ಮುಖಾಂತರ ನಮ್ಮ ಮತದಾರರಿಗೆ, ನಮ್ಮ ಜನರಿಗೆ ಈ ಜಾಗೃತಿ ಮೂಡಿಸ್ಬೇಕು ಅಂತೇಳಿ ಇವತ್ತು ನಾವು ಈ ಪ್ರೆಸ್ ಕಾನ್ಫರೆನ್ಸನ್ನು ನಿಮಗೆ ಮಂದಟ್ಟು ಮಾಡೋಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಇವತ್ತು ಏನು ನಾವು ಹೇಳ್ತಾ ಇದ್ದೀವಿ, ಹಿಂದೆ ಎಲ್ಲ ಏನಾಗಿತ್ತು, 2014 26 ಮೇಯಿಂದ ಏನು ಒಂದು ಇನ್ಕ್ರೀಸ್ ಆಯಿತು. ನಮ್ಮ ಸರ್ಕಾರದಲ್ಲಿ 71 ರೂಪಾಯಿ ಇತ್ತು, 71 ರೂಪಾಯಿ ಕೊಡ್ತಾಯಿದ್ದು, 56 ರೂಪಾಯಿ ಡೀಸೆಲ್ ಕೊಡ್ತಾಯಿದ್ದು. ಸೊ ಈಗ 102 ರೂಪಾಯಿ, 103 ರೂಪಾಯಿ ಈಗ ಆಗಿದೆ. ಇದಕ್ಕೇನು ಕಾರಣ? ಯಾಕೆ ಆಯಿಲ್ ಪ್ರೈಸ್ ಕಡಿಮೆ ಇದ್ದರೂ ಕೂಡ, ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಕೂಡ ಈ ರೀತಿ ಯಾಕೆ ಆಗ್ತಾ ಇದೆ? ಸೊ ಅದಕ್ಕೆ ಮುಂಚೆಯಾಗಿ ನಮ್ಮ ಜನರಿಗೆ ಜಾಗೃತಿ ಮೂಡಿಸಬೇಕು ಅಂತೇಳಿ ತಮ್ಮ ಮುಖಾಂತರ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದನ್ನು ರೋಲ್ ಬ್ಯಾಕ್ ಮಾಡಿ ರಾಷ್ಟ್ರೀಯ ಜನತೆಗೆ ಇದು ಉತ್ತರ ಕೊಡಬೇಕು. ವಾಪಸ್ಸು ಜನರಿಗೆ ಇದನ್ನು ಕಡಿಮೆ ಮಾಡಲಿಕ್ಕೆ ತಾವು ಕೆಲಸ ಮಾಡಬೇಕು. ಮತ್ತು ನಮ್ಮ ಗ್ರಾಹಕರಿಗೆ ಏನು ತೊಂದರೆ ಆಗ್ತಾ ಇದೆ, ಇವತ್ತೆಲ್ಲ ಹೋಟೆಲ್ ಮಾಲೀಕರು ನಾವು ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ವಿ. ಮುಖ್ಯಮಂತ್ರಿಗಳು ಸೆಂಟ್ರಲ್ ಗೌರ್ಮೆಂಟ್ಗೆ ಕಾಗದ ಬರೆದಿದ್ದಾರೆ, ನಮ್ಮ ಅಫೇರ್ಸ್ ಮಿನಿಸ್ಟ್ರಿಗೆ, ಫುಡ್ ಮಿನಿಸ್ಟ್ರಿಗೆ ಕೂಡ LPG ಸಪ್ಲೈ ವಿಚಾರದಲ್ಲಿ ಅವರು ಕೂಡ ಬರೆದಿದ್ದಾರೆ. ಸೊ ಇಲ್ಲಿ ನಮ್ಮ ಬಗ್ಗೆ ತಾರತಮ್ಯವನ್ನು ಕಾಣ್ತಾ ಇದೆ. ನೀವು ಅದನ್ನೇ ಬೇರೆ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ, ಅವರು ಆಳ್ದೇ ಇರುವಂಥ ರಾಜ್ಯದಲ್ಲಿ ನೀವು ಚೆಕ್ ಮಾಡಿ, ಅಲ್ಲಿ ಹೆಚ್ಚು ಕಮ್ಮಿ ಸಮರ್ಪಕವಾಗಿ ನಿರ್ವಹಿಸ್ತಾ ಇದ್ದಾರೆ. ನಮಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಾವು ನಿಮ್ಮ ಪರವಾಗಿ, ಈ ರಾಜ್ಯದ ಧ್ವನಿ, ನಾವು ಜನರ ಪರವಾಗಿ ನಮ್ಮ ಧ್ವನಿ ಎತ್ತಬೇಕಾದ್ದು ನಮ್ಮ ಕರ್ತವ್ಯ ಆಗಿದೆ. ಆ ದೃಷ್ಟಿಯಿಂದ ನಿಮಗೆಲ್ಲರೂ ಕೂಡ ಈ ಜಾಗೃತಿವಾಗಂಥ ವಿಚಾರವನ್ನು ತಿಳಿಸ್ಬೇಕು ಅಂತೇಳಿ ನಾವು ಈ ಮಾಧ್ಯಮ ಗೋಷ್ಠಿಯನ್ನು ಇವತ್ತು ನಾವು ಕರೆದಿದ್ದೇವೆ. ಸೊ ಇವತ್ತೆಲ್ಲ ತಾವೆಲ್ಲ ಕೂಡ ಬಂದಿದ್ದೀರಿ.
So Chief Minister Saab, anything you want, please? ನಾಳೆ ನಾನು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.